ಕ್ಲಿಪ್ಪು ಹಲ್ ಮೇಲೆ ಕೂರ್ಸೋದಲ್ಲ. ಹಲ್ನ ಎಷ್ಟು ಮೂವ್ ಮಾಡೋದು, ಹೆಂಗ್ ಮೂವ್ ಮಾಡೋದು. ಹೀರೋಯಿನ್ಸ್ಗಳು ಅವರ ಹಲ್ಲನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಸೊ ಸ್ಮೈಲ್ ಬರೀ ಒಂದು ಪಾರ್ಟ್ ಅದರದ್ದು. ನಾವೇನೋ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಎಡವಟ್ಟ ಆಗುತ್ತೆ. ಅಂದ್ರೆ ಡೆಂಟಿಸ್ಟ್ ವಿಸಿಟ್ಸ್ ಮಾಡಿ, ಡೆಂಟಿಸ್ಟ್ ಹತ್ರ ಯಾಕೆ ಹೋಗ್ಬೇಕು ನಾನು ಹೋಗ್ಲೇಬೇಕು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ರ ಡಾಕ್ಟರ್ ಬಾಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ನಗು ನಮ್ಮ ಹೆಮ್ಮೆ. ಒಂದು ಸುಂದರವಾದ ನಗು ಇದ್ರೆ ನಮ್ಮ ಆತ್ಮವಿಶ್ವಾಸವನ್ನ 100ರಷ್ಟು ಹೆಚ್ಚಿಸುತ್ತೆ. ಅದೇ ನಮ್ಮ ಹಲ್ಲುಗಳು ವಕ್ರವಾಗಿದ್ರೆ ಅಥವಾ ಹಲ್ಲು ಚೆನ್ನಾಗಿಲ್ದೇ ಇದ್ರೆ ನಿಮ್ಮ ಆತ್ಮವಿಶ್ವಾಸವನ್ನ ಸಾಕಷ್ಟು ಕುಗ್ಗಿಸ್ತಾ ಹೋಗುತ್ತೆ. ಒಂದು ನಗೋದಿಕ್ಕೆ ನೀವು ಸಂಕೋಚ ಪಡ್ಕೊಳ್ತೀರಾ. ಆದ್ರೆ ಇದಕ್ಕೆ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಬ್ರೇಸಸ್ ಆಗಿರ್ಬೋದು, ಅಲೈನರ್ಗಳ ಟ್ರೆಂಡ್ ಹೆಚ್ಚಾಗ್ತಾ ಇದೆ. ಆದ್ರೆ ಅದರಲ್ಲೂ ಕೂಡ ನಮಗೆ ಗೊತ್ತಿಲ್ಲದೆ ಇರುವಂತಹ ಸಾಕಷ್ಟು ನಿಜ ಸಂಗತಿಗಳಿದಾವೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನ ಮಾಡಬಹುದು, ಯಾವುದನ್ನ ಮಾಡಬಾರ್ದು ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ನಮ್ಮೊಟ್ಟಿಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಜ್ವಲ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನಲ್. ಸರ್ ಇಷ್ಟೊತ್ತು ನಾನು ಒಂದು ನಗು ಆಗಿರ್ಬೋದು, ಹಲ್ಲಾಗಿರ್ಬೋದು ಈ ರೀತಿ ಹೇಳಿದೆ. ಅದ್ರ ಹಿಂದೆ ಸಾಕಷ್ಟು ಸ್ಟ್ರಗಲ್ ನಿಮ್ದಿರುತ್ತೆ. ಈಗ ಒಂದು ಪೇಷಂಟನ್ನ ಹ್ಯಾಂಡಲ್ ಮಾಡಬೇಕು ಅಂದ್ರೆ ಸಾಕಷ್ಟು ಸ್ಟ್ರಗಲ್ ಇರುತ್ತೆ. ಒಂದು ಸ್ವಲ್ಪನೂ ಮಿಸ್ಟೇಕ್ ಆಗದಿರೋ ಹಾಗೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಮಿಸ್ಟೇಕ್ ಆದ್ರೂ ಎಡವಟ್ಟು ಆಗ್ಬಿಡುತ್ತೆ. ಸೊ ಹಲ್ಲಿನ ವಿಚಾರ ಅಲ್ವಾ. ಸೊ ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯನ ಮಾಡ್ಕೊಡ್ಬಹುದಾ ನಮ್ಮ ಡಾಕ್ಟರ್ ಬಾಸ್ ವೀಕ್ಷಕರಿಗೆ? ನಮಸ್ಕಾರ, ನಾನು ಡಾಕ್ಟರ್ ಪ್ರಜ್ವಲ್ ಎಸ್, BDS MDS ಆರ್ಥೋಡಾಂಟಿಕ್ಸ್ ಇನ್ ಡೆಂಟೋಫೇಶಿಯಲ್ ಆರ್ಥೋಪೆಡಿಕ್ಸ್. ನಾರ್ಮಲ್ ದಂತ ವೈದ್ಯರಿಗೂ ಮತ್ತೆ ಆರ್ಥೋಡಾಂಟಿಸ್ಟಿಗೂ ಏನು ವ್ಯತ್ಯಾಸ ಅಂತ? ಸೊ ನಾರ್ಮಲ್ ದಂತ ವೈದ್ಯರು ಬೇಸಿಕ್ ಪ್ರೊಸೀಜರ್ಸ್ ಅಂದ್ರೆ ಹಲ್ ಕ್ಲೀನಿಂಗ್ ಆಗ್ಬೋದು, ಅಥವಾ ಕ್ಯಾವಿಟಿ ಫಿಲ್ಲಿಂಗ್ಸು, ರೂಟ್ ಕೆನಾಲ್ಸು, ಹಲ್ ತೆಗಿಯೋದು, ಎಕ್ಸ್ಟ್ರಾಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಅದ್ ನೋಡ್ಕೋತಾರೆ. ಬಟ್ ಆರ್ಥೋಡಾಂಟಿಸ್ಟ್ ನಾವು ಸ್ಪೆಷಲಿಸ್ಟ್ಸ್ ಇನ್ ಅಲೈನ್ಮೆಂಟ್. ಸೊ ಹಲ್ ಸೊಟ್ಟ ಇದ್ರೆ ಅಥವಾ ಹಲ್ ಹಿಂದೆ ಮುಂದೆ ಇದ್ರೆ, ದವಡೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ, ಸೊ ಅದ್ರಲ್ಲಿ ನಾವು ಸ್ಪೆಷಲೈಸೇಷನ್ ಇರುತ್ತೆ ನಮ್ದು. ಸೊ ನಾವು 7 years ಪೇಷಂಟ್ಸ್ ಇಂದ ನಾವು ಅರೌಂಡ್ 70-75 years ಪೇಷಂಟ್ಸ್ ವರ್ಗು ಟ್ರೀಟ್ ಮಾಡ್ತೀವಿ. ಪೇಷಂಟ್ಸ್ ಅಂದ್ರೆ ಬೇಸಿಕ್ ನಮ್ ಹಲ್ ಮಧ್ಯ ಗ್ಯಾಪ್ ಇರ್ಬೋದು, ಅಥವಾ ಸರ್ಜಿಕಲ್ ಕೇಸಸ್ ಅಂದ್ರೆ ದವಡೆ ಮುಂದೆ ಇದ್ರೆ, ದವಡೆ ಹಿಂದೆ ಇದ್ರೆ, ಸೊ ಅದನ್ನ ನಾವು ಟ್ರೀಟ್ ಮಾಡ್ತೀವಿ. ನಾರ್ಮಲ್ ದಂತ ವೈದ್ಯರು ಏನ್ ಮಾಡಬಹುದು? ಅವರು ನಾರ್ಮಲ್ ಫಿಲ್ಲಿಂಗ್ಸ್, ಕ್ಲೀನಿಂಗು, ರೂಟ್ ಕೆನಾಲು, ಸೊ ಅದನ್ನ ನೋಡ್ಕೋತಾರೆ. ಅದನ್ನು ಇಂಪಾರ್ಟೆಂಟ್. ನಮ್ದು ಸ್ಪೆಷಾಲಿಟಿ ಡಿಫ್ರೆಂಟ್. ನಾವು ಹಲ್ ಪೊಸಿಷನ್ ನ ನೋಡ್ತೀವಿ, ದವಡೆ ಪೊಸಿಷನ್ ನೋಡ್ತೀವಿ, ಮತ್ತೆ ಅದರದ್ದು ಎಫೆಕ್ಟ್, ಬೈಟಿಂಗ್ ಪೊಸಿಷನ್, ಅಲ್ಲಿ ಕಚ್ಚಬೇಕಾದ ಎಫೆಕ್ಟಿವ್ನೆಸ್, ಎಫಿಷಿಯನ್ಸಿ, ಮತ್ತೆ ಜಾಯಿಂಟ್ ಪ್ರಾಬ್ಲಮ್ಸ್, ಅದನ್ನ ನಾವು ನೋಡೋದು. ಬ್ರೇಸ್ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅಂದ್ರೆ ಅದನ್ನ ನಿಮ್ಮ ಹತ್ರನೇ ಯಾಕೆ ತಗೋಬೇಕು, ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ನಿಮ್ಮ ಹತ್ರನೇ ತಗೊಬೇಕು ಅನ್ನೋದಕ್ಕೆ? ಕರೆಕ್ಟ್. ಸೊ ಬ್ರೇಸಸ್ ಅಂದ್ರೆ ಬರೀ ಕ್ಲಿಪ್ಪು ಹಲ್ ಮೇಲೆ ಕೂರ್ಸೋದಲ್ಲ. ಅದನ್ನ ಫಸ್ಟ್ ಡಯಾಗ್ನೋಸ್ ಮಾಡೋದು ಪ್ರಾಬ್ಲಮ್ ನ, ಆಮೇಲೆ ಡಯಾಗ್ನೋಸ್ ಮಾಡಿ ಅದನ್ನ ಟ್ರೀಟ್ಮೆಂಟ್ ಪ್ಲಾನಿಂಗ್ ನ ಇಂಪ್ಲಿಮೆಂಟ್ ಮಾಡೋದು. ಸೊ ಎಷ್ಟು ಹಲ್ ಮೂವ್ ಮಾಡಬೇಕು, ಎಷ್ಟು ಹಲ್ ಕೀಳ್ಬೇಕು, ಸೊ ಅದನ್ನೆಲ್ಲ ನಾವು ಸ್ವಲ್ಪ ಒಂಚೂರು ನೋಡ್ಬೇಕಾಗುತ್ತೆ. ನಾರ್ಮಲಿ ನಮ್ ಕರಿಕ್ಯುಲಮ್ ಅಲ್ಲಿ ಅದನ್ನ ಆಡ್ ಮಾಡಿರಲ್ಲ ಅವರು. ಸೊ ಇದಕ್ಕೆ ನಾವು ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಸೊ ಸ್ಪೆಷಲೈಸೇಷನ್ ಇಲ್ಲಿ ನಾವು ಹಲ್ನ ಎಷ್ಟು ಮೂವ್ ಮಾಡೋದು, ಹೆಂಗ್ ಮೂವ್ ಮಾಡೋದು, ಯಾವ ಕೇಸಲ್ಲಿ ಎಷ್ಟು ಫೋರ್ಸ್ ಕೊಡ್ಬೇಕು, ಅದನ್ನ ನಾವು ತಿಳ್ಕೊತೀವಿ. ಓಕೆ, ಬ್ರೇಸಸ್ ಟ್ರೀಟ್ಮೆಂಟ್ ಮಾಡೋದ್ರಿಂದ ಉಪಯೋಗಗಳು ಏನು? ಸೊ ಮೇಜರ್ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ಬೇಸಿಕ್ ನಿಮ್ ಹಲ್ ಮಧ್ಯ ಗ್ಯಾಪ್ ಇದ್ರೆ ಸೊ ಸ್ಮೈಲ್ ಚೆನ್ನಾಗಿ ಬರುತ್ತೆ. ಆಮೇಲೆ ಹಲ್ ಮಧ್ಯ ಹಲ್ ಸೊಟ್ಟ ಇದ್ರೆ ಕ್ಲೀನ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅದನ್ನ ಸ್ಟ್ರೇಟ್ ಮಾಡಿದ್ರೆ ಕ್ಲೀನಿಂಗ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ. ಬೈಟಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಜಾ ಪ್ರಾಬ್ಲಮ್ಸ್ ಇರುತ್ತೆ, ಅಂದ್ರೆ ದವಡೆ ಮುಂದೆ ಇದ್ರೆ ಅಥವಾ ಹಿಂದೆ ಇದ್ರೆ ಸೊ ಚೆನ್ನಾಗಿ ಕಾಣಲ್ಲ, ಕಚ್ಚಕ್ ಕಷ್ಟ ಆಗುತ್ತೆ. ಜಾಯಿಂಟ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಟೆಂಪರೋಮ್ಯಾಂಡಿಬುಲರ್ ಜಾಯಿಂಟ್ ಅಂತ ಹೇಳ್ತೀವಿ ನಾವು. ಸೊ ಜಾಯಿಂಟ್ ಪ್ರಾಬ್ಲಮ್ಸ್, ಬೈಟಿಂಗ್ ಸರಿಯಾಗಿಲ್ಲ ಅಂದ್ರೆ ನಮ್ ಜಾಯಿಂಟ್ ಪ್ರಾಬ್ಲಮ್ಸ್ ಆಗ್ಬೋದು. ಸೊ ಅದೆಲ್ಲ ಬ್ರೇಸಸ್ ಟ್ರೀಟ್ಮೆಂಟ್ ಇಂದ ಅದನ್ನ ನಾವು ಅವಾಯ್ಡ್ ಅಥವಾ ಟ್ರೀಟ್ ಮಾಡಬಹುದು. ಓಕೆ, ಈಗ ಬ್ರೇಸಸ್ ಹಾಕೋದ್ರಿಂದ ಬರೀ ಸ್ಮೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಥವಾ ಅದರಿಂದ ಬೇರೆ ಪ್ರಯೋಜನಗಳು ಏನಾದ್ರು ಇದೆಯಾ? ಸೊ ಸ್ಮೈಲ್ ಬರೀ ಒಂದ್ ಪಾರ್ಟ್ ಅದರದ್ದು. ನಾನು ಹೇಳಿದ್ನಲ್ಲ, ಸೊ ಕ್ಲೀನಿಂಗ್ ಇರ್ಬೋದು, ಹಲ್ ಕ್ಲೀನಿಂಗು. ಸೊ ಹಲ್ ಹಿಂದೆ ಮುಂದೆ ಏನಾದ್ರು ಇದ್ರೆ ಅದ್ರ ಮಧ್ಯ ಸಿಕ್ಕಾಕೊಳ್ಳುತ್ತೆ ಊಟ. ಸೊ ಅದನ್ನ ಕ್ಲೀನ್ ಮಾಡ್ಬೇಕು. ಸೊ ಅದಕ್ಕೆ ನಾವು ಅಲೈನ್ ಮಾಡ್ತೀವಿ. ಆಮೇಲೆ ಬೈಟಿಂಗ್ ಎಫಿಷಿಯನ್ಸಿ, ಹಲ್ ಹಿಂದೆ ದವಡೆ ಹಲ್ ಎಫಿಷಿಯಂಟ್ಲಿ ಅಂದ್ರೆ ಬೈಟ್ ಆಗ್ತಿಲ್ಲ ಅಂದ್ರೆ ಅದು ಸೊ ಒಂಚೂರು ಜಾ ಪ್ರಾಬ್ಲಮ್ಸ್ ಬರ್ಬೋದು ನಮ್ಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್. ಮತ್ತೆ ದವಡೆ ಮುಂದೆ ಇದ್ರೆ ಅದನ್ನ ಸರ್ಜಿಕಲಿ ಟ್ರೀಟ್ ಮಾಡ್ಬೇಕಾಗ್ಬೋದು. ಸೊ ನಾವು ಅರ್ಲಿ ಏಜ್ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀವಿ ಪೇಷಂಟ್ಸ್ ನ. ಸೊ ಅರ್ಲಿ ಏಜ್ ಅಲ್ಲಿ ಗ್ರೋತ್ ನ ಯೂಸ್ ಮಾಡಿ ನಾವು ಅದನ್ನ ಟ್ರೀಟ್ ಮಾಡಬಹುದು. ಸೊ ಸರ್ಜಿಕಲ್ ಅಪ್ರೋಚ್ ನ ಅವಾಯ್ಡ್ ಮಾಡಬಹುದು. ನನ್ಗೆ ಇವಾಗ ಮೆಟಲ್ ಬ್ರೇಸಸ್ ಕಾಣಿಸಬಾರ್ದು ಅಂದ್ರೆ ಅದಕ್ಕೆ ಯಾವ್ದಾದ್ರು ಬೇರೆ ಆಯ್ಕೆಗಳಿದೆಯಾ ಅಂತ?
ಕರೆಕ್ಟ್. ಸೊ ಆಫ್ ಲೈಟ್ ಅಂದ್ರೆ ರೀಸೆಂಟ್ಲಿ ಎಲ್ರಿಗೂ ಅದೇ ಒಂದು ಕ್ವೆಶ್ಚನ್ ಇರುತ್ತೆ, ಮೆಟಲ್ ಬ್ರೇಸಸ್ ಕಾಣುತ್ತೆ ಅಂತ. ಮೆಟಲ್ ಬ್ರೇಸಸ್ ಆಲ್ಟರ್ನೇಟಿವ್ ಏನಂದ್ರೆ ನಮ್ಗೆ ಸೆರಾಮಿಕ್ ಬ್ರೇಸಸ್ ಅಂತ ಹೇಳ್ತೀವಿ. ಸೊ ಅದು ಏನಂದ್ರೆ ಹಲ್ ಕಲರ್ ಬ್ರೇಸಸ್. ಮತ್ತೆ ಇನ್ನೊಂದು ಲಿಂಗ್ವಲ್ ಬ್ರೇಸಸ್ ಅಂತ ಹೇಳ್ತೀವಿ. ಸೊ ಅದು ಹಲ್ ಹಿಂದೆ ನಾವು ಹಾಕೊಳ್ಳೋದು ಬ್ರೇಸಸ್. ಮತ್ತೆ ಹೊಸ ವಿಷಯ ಅಂದ್ರೆ ಅಲೈನರ್ಸ್. ಪ್ರೆಸೆಂಟ್ಲಿ ಅದು ಬೂಮಿಂಗ್ ಇದೆ ಅದು. ಸೊ ಅಲೈನರ್ಸ್ ಏನಂದ್ರೆ ಅದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಇರುತ್ತೆ, ಅದನ್ನ ಯೂಸ್ ಮಾಡಿ ನಾವು ಹಲ್ನ ಮೂವ್ ಮಾಡ್ತೀವಿ. ಹಾಗಾದ್ರೆ ಬ್ರೇಸಸ್ ಇಂಪಾರ್ಟೆಂಟ್ ಅಂದ್ರೆ ಉತ್ತಮನಾ ಅಥವಾ ಅಲೈನರ್ಸ್ ಉತ್ತಮನಾ? ಅಂದ್ರೆ ಒಂದೊಂದು ಪೇಷಂಟ್ಗೆ ಒಂದೊಂದಂತ ಇರುತ್ತಾ, ಈ ರೀತಿ ಏನಾದ್ರು ಚಾಯ್ಸಸ್ ಇರುತ್ತಾ ಅಂತ? ಕರೆಕ್ಟ್. ಸೊ ಎಲ್ರು ಇವಾಗ ಪೇಷಂಟ್ಸ್ ಬರೋರು ಎಲ್ರು ಒಂದೇ ಕ್ವೆಶ್ಚನ್ ಕೇಳೋದು, ಸರ್ ಅಲೈನರ್ಸ್ ಕೊಡಿ ನಂಗೆ ಅಂತ. ಸೊ ಅಲೈನರ್ಸ್ ಎಲ್ರು ಕೊಡಕ್ ಆಗಲ್ಲ, ಅದಕ್ಕೆ ನಾವು ಆರ್ಥೋಡಾಂಟಿಸ್ಟ್ ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಈಸಿ ಕೇಸಸ್ ಅಲ್ಲಿ ನಾವು ಅಲೈನರ್ಸ್ ಅಥವಾ ಬ್ರೇಸಸ್ ಎರಡು ಯೂಸ್ ಮಾಡಬಹುದು. ಬಟ್ ಸ್ವಲ್ಪ ಒಂಚೂರು ಕಾಂಪ್ಲಿಕೇಟೆಡ್ ಏನಾದ್ರು ಪೇಷಂಟ್ಸ್ ಇದ್ರೆ, ಕಾಂಪ್ಲಿಕೇಟೆಡ್ ಕೇಸಸ್ ಏನಾದ್ರು ಇದ್ರೆ ಅಲೈನರ್ಸ್ ಒಂಚೂರು ಅವಾಯ್ಡ್ ಮಾಡ್ತೀವಿ. ಅಥವಾ ಹೈಬ್ರಿಡ್ ಸಿಸ್ಟಮ್ ಅಂತ ಹೇಳ್ತೀವಿ ನಾವು. ಬ್ರೇಸಸ್ ಒಂದ್ ಸ್ವಲ್ಪ ತಿಂಗಳು ಹಾಕ್ಬಿಟ್ಟು ಆಮೇಲೆ ನಾವು ಅಲೈನರ್ಸ್ ಯೂಸ್ ಮಾಡಬಹುದು. ಸೊ ಆ ತರ. ಸೊ ಅದು ಪೇಷಂಟ್ ಮೇಲೆ ಡಿಪೆಂಡ್, ಪೇಷಂಟ್ ಕಂಡೀಷನ್ ಮತ್ತೆ ಪೇಷಂಟ್ ಟೈಮು ಮತ್ತೆ ಪೇಷಂಟ್ ಅಫೋರ್ಡಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 40,000 ರಿಂದ 45,000 ಒಳಗಡೆ ಅಲೈನರ್ ಟ್ರೀಟ್ಮೆಂಟ್ ನ ಮಾಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅಂದ್ರೆ ಇದಕ್ಕಿಂತ ಕಡಿಮೆ ಬಡ್ಜೆಟ್ ಆಗುತ್ತಾ ಅಥವಾ ಯಾವ ರೀತಿ? ಕಾಸ್ಟ್ ಬಗ್ಗೆ ಒಂಚೂರು ಹೇಳೋದು ಸ್ವಲ್ಪ ಕಷ್ಟ ಆಗಬಹುದು. ಏನಕ್ಕಂದ್ರೆ ಅದು ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಮಾರ್ಕೆಟ್ ಅಲ್ಲಿ ಬೇಜಾನ್ ಕಂಪನೀಸ್ಗಳಿದಾವೆ, ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ಬಟ್ ನಾನ್ ಹೇಳೋದು ಒಂದೇ, ನೀವು ಔಟ್ಕಮ್ ಮತ್ತೆ ಎಫಿಷಿಯನ್ಸಿನ ನೋಡ್ಬಿಟ್ಟು ಡಿಸಿಷನ್ ತಗೋಬೇಕು. ಪೇಷಂಟ್ಸ್ ನ ಹೇಳೋದು ಒಂದೇ ನಾನು, ಔಟ್ಕಮ್ ಆರ್ಥೋಡಾಂಟಿಸ್ಟ್ ಪ್ಲಾನ್ ಮಾಡ್ತಿದಾರಾ, ಯಾರು ಮಾಡ್ತಿದ್ದಾರೆ, ಹೆಂಗಿದೆ ನಿಮ್ಮ ಔಟ್ಕಮ್. ಸೊ ಅದ್ರ ಪ್ರಕಾರ ನೀವು ದುಡ್ಡು ಕೊಟ್ರೆ ಒಳ್ಳೇದು. ಓಕೆ, ಇವಾಗ ನನ್ಗೆ ಹಲ್ಲು ಒಂದು ಹುಳು ಆಗಿರತ್ತೆ ಅಂದ್ರೆ ಮೀನ್ಸ್ ಯಾವಾಗ ಅಂದ್ರೆ ಬ್ರೇಸಸ್ ಹಾಕಿರೋ ಟೈಮಲ್ಲಿ ನನ್ಗೆ ಆ ಒಂದು ಮಿಡಲ್ ಅಲ್ಲಿ ಆ ಪ್ರಾಬ್ಲಮ್ ಶುರುವಾಗುತ್ತಪ್ಪ. ಹಲ್ಲು ಹುಳ ಆಗೋದು, ಈ ರೀತಿ ವೀಕ್ ಆಗೋದು ಹಲ್ಲು. ಅದರಿಂದ ಬ್ರೇಸಸ್ ಹಾಕಿರೋ ಟೈಮಲ್ಲಿ ಹಲ್ಲು ಗ್ಯಾಪ್ ಫಿಲ್ ಆಗಿರಲ್ಲ, ಅದನ್ನ ತೆಗಿಬೇಕಾಗಿ ಬರಬಹುದು. ಆ ರೀತಿ ಪ್ರಾಬ್ಲಮ್ ಬಂದವಾಗ ಯಾವ ತರ ನಾವು ಇರ್ಬೇಕಾಗತ್ತೆ? ಬ್ರೇಸಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಕನ್ಸಲ್ಟೇಷನ್ ಮಾಡ್ತೀವಿ. ಅದರಲ್ಲಿ ಬೇರೆ ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಫಸ್ಟ್ ಅದನ್ನ ನೋಡ್ತೀವಿ. ನಮ್ಗೆ ಬ್ರೇಸಸ್ ಟ್ರೀಟ್ಮೆಂಟ್ ಅಂದ್ರೆ ಅದು ಲಾಂಗ್ ಟೈಮ್ ಟ್ರೀಟ್ಮೆಂಟ್. ಸೊ ಆ ಮಧ್ಯ ಏನು ಟ್ರೀಟ್ಮೆಂಟ್ ಪ್ರಾಬ್ಲಮ್ ಆಗಬಾರ್ದು. ಸೊ ನಾವು ಫಿಲ್ಲಿಂಗ್ಸ್ ಇದ್ರೆ ಏನಾದ್ರು ಕ್ಲೀನಿಂಗ್ ಏನಾದ್ರು ಮಾಡಿಸ್ಬೇಕಂದ್ರೆ ಅದನ್ನ ಮುಗಿಸ್ಬಿಟ್ಟು ಆಮೇಲೆ ಮಾಡ್ತೀವಿ. ಮತ್ತೆ ರೆಗ್ಯುಲರ್ ಆಗಿ ನಾವು ಕ್ಲೀನಿಂಗ್ ಮಾಡ್ತಾ ಇರ್ತೀವಿ. ಹಲ್ ಕ್ಲೀನಿಂಗ್ ಮಧ್ಯ ಬೈ ಚಾನ್ಸ್ ಏನಾದ್ರು ಹುಳ್ಕಲ್ ಏನಾದ್ರು ಆದ್ರೆ ನಾವ್ ಅದನ್ನ ಫಿಲ್ಲಿಂಗ್ ಮಾಡಬಹುದು. ಟ್ರೀಟ್ಮೆಂಟ್ ಮಧ್ಯಾಹ್ನ ಫಿಲ್ಲಿಂಗ್ ಎಲ್ಲ ಮಾಡಬಹುದು. ಮತ್ತೆ ನಾವು ಪೇಷಂಟ್ಸ್ ನ ಬ್ರೇಸಸ್ ಹಾಕಾದ್ಮೇಲೆ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಮತ್ತೆ ಪ್ರಾಕ್ಸಾ ಇಂಟರ್ನಲ್ ಬ್ರಷಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಕೊಡ್ತೀವಿ. ಸೊ ಅದನ್ನ ನೆಟ್ಟಿಗೆ ಯೂಸ್ ಮಾಡಿದ್ರೆ ಎಲ್ಲ ಅವಾಯ್ಡ್ ಮಾಡಿ. ಮಿಡಲ್ ಅಲ್ಲಿ ಆದವಾಗ ಅದನ್ನ ಕೀಳುವಂತ ಸಂದರ್ಭ ಬರುತ್ತಾ ಹೇಗೆ ಅಂತ? ಸೊ ಪೇಷಂಟ್ ಮಂತ್ಲಿ ಅಪಾಯಿಂಟ್ಮೆಂಟ್ಸ್ ಕೊಡ್ತೀವಿ. ಸೊ ನಾವು ಮಂತ್ಲಿ ಅದನ್ನ ಮಾನಿಟರ್ ಮಾಡ್ತಾ ಇರ್ತೀವಿ. ಸೊ ಅದನ್ನ ನಾವು ಸ್ಟಾರ್ಟ್ ಆದ ತಕ್ಷಣ ನಾವು ಅದನ್ನ ಟ್ರೀಟ್ಮೆಂಟ್ ಕೊಟ್ಬಿಡ್ತೀವಿ. ಸೊ ಅದು ಚಾನ್ಸಸ್ ಆಲ್ಮೋಸ್ಟ್ ರೇರ್, ಅದು ಹಲ್ ಕೀಳೋ ಚಾನ್ಸಸ್ ಆಲ್ಮೋಸ್ಟ್ ನಿಲ್ ಅಂತ ಇರುತ್ತೆ. ಸರ್, ಈಗ ಸಾಕಷ್ಟು ಮಕ್ಳಿಗಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಒಂದು ದೊಡ್ಡವರಾದ್ರೆ ಒಂದು ಹಲ್ಲು ಬೆಳೆದಿರುತ್ತೆ ಅಂತ ಅನ್ಬೋದು. ಅವರು ಬ್ರೇಸಸ್ ಹಾಕ್ಸಕ್ ಬಂದಿರುವಂತ ಟೈಮಲ್ಲಿ ಅವ್ರಿಗೆ ತುಂಬಾ ಮುಂದೆ ಇರುತ್ತಲ್ವಾ ಹಲ್ಲು ಕೀಳುವಂತ ಸಂದರ್ಭ, ಅಂದ್ರೆ ಮುಂದೆ ಮಾತ್ರ ಅಲ್ಲ, ಹಲ್ಲು ತುಂಬಾ ಬಂದಿರುತ್ತೆ, ಹಲ್ಲು ಒಳಗೆ ಅದನ್ನ ಕಿತ್ತೇ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಆ ಟೈಮಲ್ಲಿ ಹಲ್ಲು ವೀಕ್ ಆಗಲ್ವಾ ಅಥವಾ ಅದು ಎಫೆಕ್ಟಿವ್ ಆಗಿರುತ್ತಾ ಆ ಟ್ರೀಟ್ಮೆಂಟ್ ಅಂತ? ಇವಾಗ ಕಂಡೀಷನ್ ಅಲ್ಲಿ ನಾವು 8 out of 10 ಪೇಷಂಟ್ಸ್ ಅಲ್ಲಿ ನಾವು ಹಲ್ ಕೀಳ್ತೀವಿ. ಅದು ರೀಸನ್ ಏನಂದ್ರೆ ನಮ್ದು ದವಡೆ ಸೈಜು ಎವಲ್ಯೂಷನ್ ಆಗ್ತಾ ಅದು ಕಡಿಮೆ ಆಗ್ತಿದೆ, ದವಡೆ ಸೈಜು. ಸೊ ಅದರಿಂದ ನಾವು ಇವಾಗ ಹಲ್ ಮುಂದೆ ಬಂದಿದೆ, ಸೊ ಹಿಂದೆ ತಳ್ಬೇಕಂದ್ರೆ ಜಾಗ ಬೇಕು. ಸೊ ಜಾಗ ಹೆಂಗ್ ಸಾಧ್ಯ, ಅದು ಹಲ್ ಕೀಳಾದ್ಮೇಲೆ ಸಿಗುತ್ತೆ ಜಾಗ. ಸೊ ಹಾಗಾಗಿ ನಾವು ಯೂಶುವಲಿ ಹಲ್ ಕೀಳ್ತೀವಿ. ಇವಾಗ ಕೆಲವು ಪೇಷಂಟ್ಸ್ ಕೇಳ್ತಾರೆ, ಕಣ್ಣಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ತಲೆಗೆ ಏನಾದ್ರು ಎಫೆಕ್ಟ್ ಆಗುತ್ತಾ, ನರಗಳಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ. ನಾವು ಸೈಂಟಿಫಿಕ್ ಪ್ರೂವನ್ ಅದ್ರಲ್ಲಿ ಏನು ಆಗಲ್ಲ, ಕಣ್ಣಿಗೂ ಎಫೆಕ್ಟ್ ಆಗಲ್ಲ, ನರಗಳಿಗೂ ಏನು ಎಫೆಕ್ಟ್ ಆಗಲ್ಲ. ಹಲ್ ಕೀಳೋದ್ ನಾರ್ಮಲ್ ಪ್ರೊಸೀಜರ್, ವೆರಿ ರೆಗ್ಯುಲರ್ಲಿ ಡನ್ ಪ್ರೊಸೀಜರ್. ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್ಸ್ ಏನು ಆಗಲ್ಲ. ಮತ್ತೆ ಟ್ರೀಟ್ಮೆಂಟ್ ಎಂಡ್ ಅಲ್ಲಿ ನಾವು ಆ ಜಾಗ ಏನಿದೆ ಅದನ್ನ ಪೂರ್ತಿ ಕ್ಲೋಸ್ ಮಾಡ್ತೀವಿ. ಸೊ ಮಧ್ಯ ಊಟ ಸಿಕ್ಕಾಕೊಳ್ಳೋದು ಅದು ಏನು ಕಷ್ಟ. ಕೆಲವೊಂದು ಡಾಕ್ಟರ್ಗಳು, ಈಗ ಡೆಂಟಿಸ್ಟ್, ನಾರ್ಮಲ್ ದಂತ ವೈದ್ಯರು ಈಗ ಹೋದ್ರೆ ಹಲ್ ಕೀಳ್ತಾರೆ, ಅದನ್ನ ಫಿಲ್ ಮಾಡ್ತಾರೆ, ಇದನ್ನ ಇಷ್ಟು ದಿನ ಹಾಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದು ಮಿಡ್ಲಲ್ಲಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು, ಕೀವ್ ಆಗೋದಾಗಿರ್ಬೋದು, ಬ್ಲೀಡಿಂಗ್ ಸ್ಟಾಪ್ ಆಗದೆ ಇರೋದಾಗಿರ್ಬೋದು, ಊಟ ತಗೊಳ್ಳೋದು ವೇರಿಯೇಷನ್ ಅದೆಲ್ಲ ಹೇಗೆ? ಸೊ ಹಲ್ ಕೀಳಾದ್ಮೇಲೆ ನಾವು ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ ಪೇಷಂಟ್ ನ. ಅದೇ ಆ ರೀತಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಏನು ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯ ಇಲ್ಲ.
ಬಟ್ ಬೈ ಚಾನ್ಸ್ ಪೇಷಂಟ್ಸ್ ನಮ್ಗೆ ಹಿಸ್ಟ್ರಿ ಕೊಟ್ಟಿರಲ್ಲ, ಅವ್ರ ಮೆಡಿಕಲ್ ಹಿಸ್ಟ್ರಿ ಏನಾದ್ರು ಕೊಟ್ಟಿರಲ್ಲ, ಬ್ಲಡ್ ತಿನ್ನರ್ಸ್ ಏನಾದ್ರು ತಗೋತಿದ್ದಾರೆ, ಆವಾಗ ಬ್ಲೀಡಿಂಗ್ ಚಾನ್ಸಸ್ ಇರುತ್ತೆ. ಸೊ ಅದನ್ನ ನಾವು ಡೆಂಟಿಸ್ಟ್ ವಿ ಆರ್ ಎಕ್ವಿಪ್ ಟು ಮ್ಯಾನೇಜ್ ಇಟ್. ನಮ್ ಕ್ಲಿನಿಕ್ ಅಲ್ಲಿ ನಮ್ಮ ಹತ್ರ ಮೆಥಡ್ಸ್ ಇರುತ್ತೆ, ಸೂಚರ್ಸ್ ಇರುತ್ತೆ, ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ಅದನ್ನ ಹಾಗಾದ್ರೆ ಯಾವ ಏಜ್ ಅಲ್ಲಿ ಬ್ರೇಸಸ್ ಹಾಕ್ಸ್ಕೊಳ್ಳೋದು ಮುಖ್ಯ ಅನ್ಸುತ್ತೆ? ಅಂದ್ರೆ ಈ ಏಜ್ ಅಲ್ಲಿ ಆಗಲ್ಲಪ್ಪ, ಮಕ್ಳಿಗೆ ಕಷ್ಟ ಆಗುತ್ತೆ, ಅಥವಾ ಈ ಏಜ್ ಅಲ್ಲಿ ಹಾಕ್ಸ್ಕೊಬಹುದು ಅಂದ್ರೆ ಯಾವ ಏಜ್ ಇಂದ ಸ್ಟಾರ್ಟ್ ಮಾಡಬಹುದು ಅಂತ? ಸೊ ಯೂಶುವಲಿ ನಾವು ಫಸ್ಟ್ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಅಂತ ಹೇಳ್ತೀವಿ. ಸೊ ನಾನ್ ಸಜೆಸ್ಟ್ ಮಾಡೋದು ಅರೌಂಡ್ 7 years ಐಡಿಯಲಿ ಫಸ್ಟ್ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಆಗ್ಬೇಕು. ಬಟ್ ಬ್ರೇಸಸ್ ಹಾಕೋದ್ ಡಿಸಿಷನ್ 11 to 14 years, 11 to 14 ವರ್ಷ. ಏನಕ್ಕಂದ್ರೆ ನಮ್ ಪರ್ಮನೆಂಟ್ ಹಲ್ಲು ಬೆಳ್ದಿರುತ್ತೆ, ಆಲ್ಮೋಸ್ಟ್ ಎಲ್ಲಾ ಪರ್ಮನೆಂಟ್ ಹಲ್ಲು ಬಂದಿರುತ್ತೆ. ಸೊ ನಾವು ಈಸಿಲಿ ಅದನ್ನ ಯೂಸ್ ಮಾಡಿ ನಾವು ಬ್ರೇಸಸ್ ಹಾಕ್ಬಹುದು. ಬಟ್ 7 years ಏನಕ್ಕಂದ್ರೆ ಆವಾಗ ನಮ್ಗೆ ಏನಾದ್ರು ಮೂಳೆ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಅಥವಾ ಏನಾದ್ರು ಹ್ಯಾಬಿಟ್ಸ್ ಏನಾದ್ರು ಇದ್ರೆ ನಾವ್ ಅದನ್ನ ಅಲ್ಲೇ ಸ್ಟಾಪ್ ಮಾಡಬಹುದು ಅಥವಾ ಅದನ್ನ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಓಕೆ, ಈಗ ಒಂದು ಏಜ್ ಆಗ್ತಿದ್ದಂಗೆ ಹಲ್ಲು ಮುರ್ದಿ ಹುಟ್ಟುತ್ತೆ ಅಲ್ವಾ? ಸೊ ಆ ಟೈಮಲ್ಲಿ ಹಲ್ಗಳು ಜಾಸ್ತಿ ಬೆಳೆಯುತ್ತೆ ಅಥವಾ ಹಲ್ ಮೇಲೆ ಹಲ್ ಬರೋದು ಈ ರೀತಿ ಆಗಿರುತ್ತೆ. ಸೊ ಅಂತ ಮಕ್ಕಳಿಗೆ ಹಲ್ ಕೀಳೋದ್ರಿಂದ ಅವರು ಯಾವ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ಬೇಕಾಗುತ್ತೆ? ಕರೆಕ್ಟ್. ಸೊ ಹಲ್ ಮೇಲೆ ಹಲ್ ಬಂದ್ರೆ ನಾವು ಹಲ್ನ ಯೂಶುವಲಿ ತೆಗಿತೀವಿ. ಸೊ ಏನಾಗುತ್ತೆ, ಹಲ್ ಬಿದ್ದಿರಲ್ಲ, ಸೊ ಅಲ್ಲಿ ಜಾಗ ಇರಲ್ಲ, ಸೊ ಅದಕ್ಕೆ ಹಲ್ ಮೇಲೆ ಹಲ್ ಬರೋದು. ನಾವು ಆವಾಗ ರೆಗ್ಯುಲರ್ ಆಗಿ ಕನ್ಸಲ್ಟೇಷನ್ ಮಾಡ್ತೀವಿ. ಸೊ ಯಾವಾಗ ಪರ್ಮನೆಂಟ್ ಹಲ್ ಬಂದಿರುತ್ತೆ ಆವಾಗ ಹಲ್ನ ಕೀಳ್ತೀವಿ ನಾವು. ಮಕ್ಕಳ ಹಲ್ಲನ್ನ ಚೆನ್ನಾಗಿ ಇಟ್ಕೊಬೇಕು, ಚಾಕ್ಲೇಟ್ಗಳು ತಿಂತಾರೆ, ಹುಳು ಆಗುತ್ತೆ, ಈ ರೀತಿ ಆಗುತ್ತೆ, ಅದನ್ನ ಚೆನ್ನಾಗಿ ಇಟ್ಕೊಬೇಕು ಅಂದ್ರೆ ಯಾವ ರೀತಿ ಅವರು ನೋಡ್ಕೊಬೇಕಾಗುತ್ತೆ ಮಕ್ಕಳನ್ನ? ಫಸ್ಟ್ ನಾನು ಹೇಳೋದು ಬ್ರಷಿಂಗ್ ಇಸ್ ಓಕೆ, ಎಲ್ರು ಮಾಡ್ತಾರೆ ಅದನ್ನ, ಬಟ್ ಮುಕ್ಕಳಿಸ್ಬೇಕು. ಊಟ ಆದ ತಕ್ಷಣ ಮುಕ್ಕಳಿಸಿದ್ರೆ ಎಲ್ಲೂ ಏನು ಊಟ ಸೇರ್ಕೊಳ್ಳಲ್ಲ, ಸಿಕ್ಕಾಕೊಡಲ್ಲ. ಸೊ ಆವಾಗ ನೀವು ಲಾಂಗ್ ಟರ್ಮಿಗೆ ಒಳ್ಳೇದದು. ಮತ್ತೆ ಮೌತ್ ವಾಶ್ ಯೂಸ್ ಮಾಡೋದು, ಫ್ಲಾಸರ್ ಯೂಸ್ ಮಾಡೋದು, ಫ್ಲಾಸ್ ಬರುತ್ತೆ, ಫ್ಲಾಸ್ ಯೂಸ್ ಮಾಡೋದು, ವಾಟರ್ ಫ್ಲಾಸರ್ ಬರುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಬೇಜಾನ್ ಮೆಥಡ್ಸ್ ಮತ್ತೆ ಎಕ್ವಿಪ್ಮೆಂಟ್ಸ್ ಇದೆ. ಸೊ ಅದನ್ನ ಯೂಸ್ ಮಾಡಿದ್ರೆ, ನೆಟ್ಟಿಗೆ ಯೂಸ್ ಮಾಡಿದ್ರೆ ನೀವು ಏನು ತೊಂದರೆ ಅಂತೂ ಬರಲ್ಲ. ಓಕೆ, ಬ್ರೇಸಸ್ ಹಾಕಿದಂತಹ ಟೈಮ್ ಅಲ್ಲಿ ಅದನ್ನ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕಲ್ವಾ? ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಹೇಳೋದಾದ್ರೆ? ಸೊ ಯೂಶುವಲಿ ಬ್ರೇಸಸ್ ಅದೇ ನಾವು ಅನ್ಸಿರ್ತೀವಿ ಹಲ್ ಮೇಲೆ. ಸೊ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಪೇಷಂಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ, ಗಟ್ಟಿ ಪದಾರ್ಥ ಎಲ್ಲ ಅವಾಯ್ಡ್ ಮಾಡೋದು. ನಾವೇನು ರೆಸ್ಟ್ರಿಕ್ಷನ್ಸ್ ಏನು ಮಾಡಲ್ಲ, ಬಟ್ ಅದನ್ನ ಪೀಸ್ ಮಾಡಿ ಅಥವಾ ಸಾಫ್ಟ್ ಆಗಿ ತಗೊಳ್ಳೋದು. ಸೊ ಆ ತರ, ಯಾಕಂದ್ರೆ ಡಯಟ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬೆಳೆಯೋ ಏಜ್ ಅಲ್ಲಿ ಪೇಷಂಟ್ಸ್ ಬರ್ತಾರೆ, ಸೊ ಡಯಟ್ ರೆಸ್ಟ್ರಿಕ್ಟ್ ಮಾಡಕ್ ಆಗಲ್ಲ, ಬಟ್ ಅದನ್ನ ನಾವು ಬೇರೆ ವೇ ಅಲ್ಲಿ ಕೊಡೋದ್ ಹೇಳ್ತೀವಿ. ನಾವು ಬಿಸಿ ಆಹಾರ ಪದಾರ್ಥಗಳನ್ನು ಎಲ್ಲ ತಿನ್ಬಹುದು, ಬಿಸಿ ಖಾರ, ಗಟ್ಟಿ ಸ್ವಲ್ಪ ಒಂಚೂರು ಅವಾಯ್ಡ್ ಮಾಡಕ್ ಹೇಳ್ತೀವಿ, ಬಟ್ ಬಿಸಿ ಖಾರ ಟ್ರೀಟ್ಮೆಂಟ್ ಅಲ್ಲಿ ಇರೋದ್ರಿಂದ ಗಟ್ಟಿ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ 40 ರಿಂದ 45, 50 ವರ್ಷದವ್ರು ಏನಾದ್ರು ಟ್ರೀಟ್ಮೆಂಟ್ ಮಾಡಿಸಬಹುದಾ ಬ್ರೇಸಸ್ ಟ್ರೀಟ್ಮೆಂಟ್? ಖಂಡಿತ. ಯಾವ ರೀತಿ ಇರುತ್ತೆ ಅವರಿಗೆ? ಸೊ ನಾವು ಯೂಶುವಲಿ ಫಸ್ಟ್ ಆರ್ಥೋಡಾಂಟಿಕ್ ಕನ್ಸಲ್ಟೇಷನ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಎಕ್ಸ್ರೇಸ್ ಮಾಡಿಸ್ಕೊಳಕ್ ಹೇಳ್ತೀವಿ. ಸೊ ಆ ಎಕ್ಸ್ರೇಸ್ ಅಲ್ಲಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಮೂಳೆ ಸೈಜು, ಮೂಳೆ ಕ್ವಾಲಿಟಿ ನೋಡ್ತೀವಿ. ಸೊ ಅದ್ ಹೆಂಗಿದೆ, ಸೊ ಅದೆಲ್ಲ ನಾರ್ಮಲ್ ಏನಾದ್ರು ಬಂತು ಅಂದ್ರೆ ದೇರ್ ಇಸ್ ನೋ ಏಜ್, ಯಾವ ಏಜ್ ಅಲ್ಲಿ ಬೇಕಾದ್ರೂ ನಾವು ಬ್ರೇಸಸ್ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಓಕೆ, ಮಕ್ಕಳದ್ದು ಹಲ್ ಮೇಲೆ ಹಲ್ ಬಂದಿರುತ್ತೆ ಅಂತ ಆಗ್ಲೇ ಹೇಳ್ದೆ, ಸೊಟ್ಟ ಪಟ್ಟ ಹಲ್ಗಳು ಬೆಳ್ದಿರುತ್ತೆ ಅಂತ ಹೇಳ್ದೆ, ಅವ್ರಿಗೂ ಕೂಡ ಎಕ್ಸ್ರೇ ಆಗ್ಬೇಕಾ ಅದನ್ನ ಕೀಳ್ಬೇಕಾದ್ರೆ? ಹೌದು. ಅವ್ರಿಗೆ ಅನಸ್ತೇಶಿಯಾ ಕೊಡ್ತೀರಾ ಕೀಳ್ಬೇಕಾದ್ರೆ? ಎಸ್. ಅದೇನ್ ಪ್ರಾಬ್ಲಮ್ ಆಗಲ್ವಾ? ಅದು ಲೋಕಲ್ ಅನಸ್ತೇಶಿಯಾ ಅಂತ ಹೇಳ್ತೀವಿ ನಾವು. ಸೊ ಅದು ನಾವು ಫಸ್ಟ್ ಮೆಡಿಕಲ್ ಹಿಸ್ಟ್ರಿ ತಗೊಂಡಿರ್ತೀವಿ ನಾವು. ಸೊ ಅದ್ರ ಪ್ರಕಾರ ಯೂಶುವಲಿ ಏನು ಚಾನ್ಸಸ್ ಇರಲ್ಲ, ಮತ್ತೆ ಡೋಸು ಕಡಿಮೆ ಇರುತ್ತೆ. ಬರೀ ಆ ಒಂದ್ ಏರಿಯಾ ಮಾತ್ರ ನಾವು ಅನಸೈಸ್ ಮಾಡ್ತೀವಿ. ಸೊ ಅದರಿಂದ ಏನು ಪ್ರಾಬ್ಲಮ್ ಯೂಶುವಲಿ ಆಗಲ್ಲ. ಏನು ಪ್ರಾಬ್ಲಮ್ ಆಗಲ್ಲ ಮಕ್ಕಳಿಗೆ ಯೂಶುವಲಿ. ಏನು ಅಂದ್ರೆ ಚಿಕ್ಕ ವಯಸ್ಸಲ್ಲೇ ಹಲ್ ಕಿತ್ರೆ ಅವರಿಗೂ ಕೂಡ ಯಾವುದೇ ರೀತಿ ನರಗಳ ಪ್ರಾಬ್ಲಮ್ ಆಗಿರ್ಬೋದು, ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ನೀವು ಹೇಳ್ತೀರಾ? ಏನಾದ್ರು ಸಿಸ್ಟಮಿಕ್ ಡಿಸೀಸ್ ಇದ್ರೆ ಚಾನ್ಸಸ್ ಇರುತ್ತೆ, ಬಟ್ ನಾವು ಯೂಶುವಲಿ ಮೆಡಿಕಲ್ ಹಿಸ್ಟ್ರಿ ತಗೊಂಡಿರ್ತೀವಿ. ಸೊ ಅದ್ರ ಪ್ರಕಾರನೇ ನಾವು ಅನೆಸ್ಥಿಷಿಯಾ ಕೊಡೋದು. ಓಕೆ, ಇವಾಗ ಬ್ರೇಸಸ್ ಟ್ರೀಟ್ಮೆಂಟ್ ಮಾಡ್ತೀರಾ, ಎಷ್ಟು ಟೈಮ್ ಟ್ರೀಟ್ಮೆಂಟ್ ಗೆ ಹಿಡಿಯುತ್ತೆ ಅಂತ? ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಸಿ ಕೇಸ್ ಅಂದ್ರೆ ನಾರ್ಮಲ್ ಬರೀ ಹಲ್ ಮಧ್ಯ ಗ್ಯಾಪ್ಸ್ ಏನಾದ್ರು ಇದ್ರೆ ಅದು 10 to 12 months ಅಲ್ಲಿ ಮುಗಿಸ್ತೀವಿ. ಬಟ್ ಏನಾದ್ರು ಸಿವಿಯರ್ ಅಂದ್ರೆ ಹಲ್ ಕೀಳ್ಬೇಕಾಗುತ್ತೆ, ಸೊ ಅದನ್ನ ಕ್ಲೋಸ್ ಮಾಡ್ಬೇಕು, ಅದು 1.5 year ಅಥವಾ 2 years ಆಗ್ಬಹುದು. ಸರ್ಜರಿ ಏನಾದ್ರು ಬೇಕು ಪೇಷಂಟ್ ಅಲ್ಲಿ ಅಂದ್ರೆ ಅದು 2.5 ವರ್ಷ ಆಗ್ಬಹುದು. ಸೊ ಆ ರೀತಿ ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಪೇಷಂಟ್ ಅಂದ್ರೆ ಸಿವಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಮತ್ತೆ ನಾವು ಏನ್ ಹೇಳೋದಂದ್ರೆ ಪೇಷಂಟ್ ನ ಮಂತ್ಲಿ ಕರಿತೀವಿ ನಾವು, ಸೊ ಅವ್ರ ನೆಟ್ಟಿಗೆ ಬಂದ್ರೆ ಬೇಗ ಮುಗಿಯುತ್ತೆ ಅಂತ. ಓಕೆ, ಅಂದ್ರೆ ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ನ ಮಾಡಬಹುದಾ ಅಥವಾ ಹಲ್ಲು ಮೂವ್ ಆಗೋದಕ್ಕೆ ಇಷ್ಟು ಟೈಮ್ ಅಂತ ಏನಾದ್ರು ಇರುತ್ತಾ ಅಂತ? ಸೊ ಅದೇ ಪೇಷಂಟ್ ಎಲ್ರು ಅದೇ ಹೇಳೋದು ನನಗೆ ಫಾಸ್ಟ್ ಆಗ್ಬೇಕು ಅಂತ, ಬಟ್ ಈ ಸಿಚುವೇಶನ್ ಅಲ್ಲಿ ಫಾಸ್ಟ್ ಮಾಡಕ್ ಆಗಲ್ಲ.
ಯಾಕಂದ್ರೆ ಹಲ್ಲಿಗೆ ಒಂದ್ಸಲ ಪ್ರೆಷರ್ ಕೊಟ್ರೆ ಹೌದು. ಮಿನಿಮಮ್ 28 ಡೇಸ್ ಬೇಕು ಒಂಚೂರು ಮೂವ್ ಆಗಕ್ಕೆ. ಸೊ ಹಾಗಾಗಿ ನಾವು ಬೇಗ ಮಾಡಿ ಅಂದ್ರೂ ನಾವು ಜಾಸ್ತಿ ಫಾಸ್ಟ್ ಆಗಿ ಮಾಡಕ್ ಕಷ್ಟ ಆಗುತ್ತೆ. ಮಿನಿಮಮ್ ಅಷ್ಟು ಟೈಮ್ ಬೇಕೇ ಬೇಕು ನಮ್ಗೆ. ಹಾಗಾದ್ರೆ ಬ್ರೇಸಸ್ ಹಾಕಿರೋ ಟೈಮಲ್ಲಿ ಅಂದ್ರೆ ಟೈಟ್ ಇರುತ್ತಲ್ವಾ, ಸೊ ಆ ಟೈಮಲ್ಲಿ ತುಂಬಾ ನೋವಾಗುತ್ತಾ ಅಥವಾ ಏನು? ರೋಗಿಗಳಿಗೆ ಯಾವ ರೀತಿ ನೀವು ಸಜೆಷನ್ ಕೊಡ್ಬೋದು, ಅವ್ರು ಏನ್ ನಿರೀಕ್ಷಣೆ ಮಾಡ್ಬೋದು ನಿಮ್ಮಿಂದ ಅಂತ? ನೋವು ಇರುತ್ತೆ, ಬಟ್ ಮ್ಯಾನೇಜಬಲ್, ತಡ್ಕೋಬಹುದು. Okay. ಬ್ರೇಸಸ್ ಹಾದ ತಕ್ಷಣ ನಾವು ಪೇಷಂಟ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಹ್ಮ್. ಅಂದ್ರೆ ಸ್ವಲ್ಪ ಅಲ್ಸರೇಷನ್ಸ್ ಬರ್ಬೋದು, Okay. ಸ್ವಲ್ಪ ನೋವು ಇರುತ್ತೆ, ಚುಚ್ದಂಗ್ ಅನ್ಸುತ್ತೆ, ಯಾಕಂದ್ರೆ ಹೊಸದು ಅದು. ಸೊ ಹಾಗಾಗಿ ನಾವು ಜೆಲ್ ಕೊಡ್ತೀವಿ, ವ್ಯಾಕ್ಸ್ ಕೊಡ್ತೀವಿ, ಆತರ. ಸೊ ಅವ್ರು ಅದನ್ನ ಮೇಂಟೈನ್ ಮಾಡಿದ್ರೆ ಏನು ಜಾಸ್ತಿ ಏನ್ ಬೇರಬಲ್ ಪೇನ್ ಇರುತ್ತೆ ಅವ್ರಿಗೆ, Okay. ಏನ್ ಜಾಸ್ತಿ ಏನಿರಲ್ಲ. ಓಕೆ. ಅಂದ್ರೆ ಆ ಟೈಮಲ್ಲಿ ಏನಾದ್ರು ಕೆಲವೊಬ್ರದ್ದು ನಿಮಗೆ ಗೊತ್ತಿರಂಗೆ ಬಾಡಿ ಟೈಪ್ ತುಂಬಾ ಚೇಂಜ್ ಇರುತ್ತೆ, ನಂಜು ಮೈ ಇರುತ್ತೆ, ನಾರ್ಮಲ್ ಬಾಡಿನೂ ಇರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಏನಾದ್ರು ಅದು ಜಾಸ್ತಿ ಆದ್ರೆ ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ನಾವು ಪೇಷಂಟ್ಗೆ ಪ್ಯಾರಾಸಿಟಮಲ್ ಕೊಟ್ಟಿರ್ತೀವಿ. ಸೊ ಊಟ ಆದ್ಮೇಲೆ ಅವ್ರು ತಗೊಳಕ್ ಹೇಳ್ತೀವಿ. ಹೌದು. ತೀರಾ ಜಾಸ್ತಿ ಇದ್ರೆ ಮಾತ್ರ, ಯಾಕಂದ್ರೆ ಇದು ಮ್ಯಾಕ್ಸಿಮಮ್ ಪೇನ್ ಇರೋದು 2 to 3 ಡೇಸ್ ಅಷ್ಟೇ, 2 to 3 ದಿನ ಅಷ್ಟೇ. ಅದಾದ್ಮೇಲೆ ಸಬ್ಸೈಡ್ ಆಗ್ಬಿಡುತ್ತೆ. ಓಕೆ ಸರ್, ವಕ್ರವಾಗಿ ಹುಟ್ಟುವಂತ ಹಲ್ಲುಗಳು ಸಾಮಾನ್ಯವಾಗಿ ಯಾವ ಕಾರಣಕ್ಕೆ ಬರುತ್ತವೆ ಅಂತ? ಸೊ ಮಲ್ಟಿಪಲ್ ರೀಸನ್ಸ್ ಇರ್ಬೋದು. ಫಸ್ಟ್ ಜೆನೆಟಿಕ್ ಇಂದ ಸ್ಟಾರ್ಟ್ ಆಗುತ್ತೆ, ಓಕೆ. ಆಮೇಲೆ ದವಡೆ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಎವಲ್ಯೂಷನ್ ಆಗ್ತಾ ನಮ್ ದವಡೆ ಸೈಜ್ ಕಡಿಮೆ ಆಗ್ತಿದೆ, ಸೊ ಅದರಿಂದ ಇರ್ಬೋದು. ಓಕೆ. ಆಮೇಲೆ ಹಾಲಲ್ಲಿ ಬಿದ್ದಿರಲ್ಲ ಅಥವಾ ಎಕ್ಸ್ಟ್ರಾ ಹಲ್ ಏನಾದ್ರು ಇದ್ರೆ, ಸೊ ಮಲ್ಟಿಪಲ್ ರೀಸನ್ಸ್ ಇರ್ಬೋದು ಇದಕ್ಕೆ. ಓಕೆ ಸರ್, ಇವಾಗ ಇನ್ನೊಂದು ಕ್ಯೂರಿಯಸ್ ಕ್ವಶನ್ ಏನಂದ್ರೆ, ಒಂದ್ ಏಜ್ ಆದ್ಮೇಲೆ ಈಗ ಹಲ್ಲು ಬಿದ್ದ ತಕ್ಷಣ ಒಂದ್ ನ್ಯಾಚುರಲ್ ಆಗಿ ಹಲ್ ಬರುತ್ತೆ ನಮಗೆ, ಅದೊಂದು ಪ್ರೊಸೀಜರ್. ಬಟ್ ಅದೆಲ್ಲ ಆದ್ಮೇಲೆ ವಯಸ್ಸಾಗಿ ಹಲ್ಲೆಲ್ಲ ಮುರಿದಿರುತ್ತಲ್ವಾ, ಮುರಿಯೋ ಟೈಮ್ ಅಲ್ಲಿ ಇನ್ನೊಂದು ಹಲ್ಲು ಬರೋ ಅಂತ ಕೇಸ್ ನಾನು ನೋಡಿದೀನಿ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಸೊ ಯೂಶುವಲಿ ಅದು ರೇರ್ ಕೇಸ್ ಅಂತ ಹೇಳ್ಬೋದು. ಅದು ಆಕ್ಚುಲಿ ಹಲ್ಲೇ ಇರುತ್ತೆ, ಓಕೆ. ಹಾಲಲ್ಲಿ ಉಳ್ಕೊಂಡಿರುತ್ತೆ. ಸೊ ಪರ್ಮನೆಂಟ್ ಹೆಲ್ ಒಳಗಡೆ, ಮೂಳೆ ಒಳಗಡೆ ಇರುತ್ತೆ. ಸೊ ಆಮೇಲೆ ಹಲ್ ಬಿದ್ರೆ ಆ ಜಾಗನ ಪರ್ಮನೆಂಟ್ ಹಲ್ ಬರುತ್ತೆ, ಅಕ್ವೈರ್ ಮಾಡುತ್ತೆ ಅಷ್ಟೇ. ಓಕೆ ಸರ್, ಇವಾಗ ಮಕ್ಳುಗಳು ಬಾಯಲ್ಲಿ ಬೆರಳು ಚೀಪೋದ್ರಿಂದ ಆಗಿರ್ಬೋದು, ನಾಲ್ಗೆ ಹೊರಳಿಸೋದ್ರಿಂದ ಹಲ್ಲು ಮುರಿದಿರುತ್ತಲ್ವಾ, ಆ ಟೈಮಲ್ಲಿ ನಾಲ್ಗೆನ ದವಡೆಗೆ ತಾಕ್ಸೋದ್ರಿಂದ ಗ್ಯಾಪ್ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ. ಸೊ ಈ ರೀತಿಯಾಗಿ ಏನಾದ್ರು ವಕ್ರವಾಗಿ ಹಲ್ಲು ಹುಟ್ಟೋದಕ್ಕೆ ಏನಾದ್ರು ಈ ಕಾರಣಗಳೇನಾದ್ರು ಆಗಬಹುದಾ ಅಂತ? ಸೊ ಇದನ್ನ ನಾವು ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಮೌತ್ ಬ್ರೀದಿಂಗು, ಥಂಬ್ ಸಕಿಂಗ್ ಹ್ಯಾಬಿಟ್ಸ್ ಅಂತ. 7 years ಅಲ್ಲಿ ಒಂದ್ಸಲ ಆರ್ಥೋನಾಟಿಕ್ ಕನ್ಸಲ್ಟೇಷನ್ ಅದು ಮಾಡಿಸ್ಕೊಂಡ್ರೆ ನಾವ್ ಈ ಹ್ಯಾಬಿಟ್ಸ್ ನ ಇಂಟರ್ಸೆಪ್ಟ್ ಮಾಡಬಹುದು, ಅಂದ್ರೆ ಸ್ಟಾಪ್ ಮಾಡಬಹುದು. ಸೊ ಇದರಿಂದ ಸಿವಿಯರಿಟಿ, ದವಡೆ ಪೊಸಿಷನ್, ಹಲ್ ಪೊಸಿಷನ್ ನ ನಾವು ಕಡಿಮೆ ಮಾಡಬಹುದು. ಸೊ ಸರ್ಜಿಕಲ್ ಅಪ್ರೋಚಸ್ ಅದೆಲ್ಲ ಅವಾಯ್ಡ್ ಮಾಡಬಹುದು ನಾವು. ಸರ್, ಹಲ್ಗಳಿಗೆ ಶೇಪ್ ಕೊಡ್ತಾರಲ್ವಾ, ಈಗ ಹೀರೋಯಿನ್ಸ್ ಎಲ್ಲ ಅವ್ರ ಹಲ್ಗಳನ್ನ ಕ್ಲೀನ್ ಮಾಡಿಸ್ಕೊತಿರ್ತಾರೆ, ನಿಮಗೆ ಗೊತ್ತಿರುತ್ತೆ. ಸೊ ಶೇಪ್ ಕೊಟ್ಟಾಗ ಮತ್ತೆ ಅದ್ ಬೆಳೆಯುತ್ತಾ, ಅದೇ ಶೇಪ್ ಅಲ್ಲೇ ಇರುತ್ತಾ ಅಂತ? ಸೊ ಹಲ್ ಆಕ್ಚುಲಿ ಬೆಳೆಯಲ್ಲ, ಓಕೆ, ಅದು ಹಂಗೆ ಇರುತ್ತೆ. ಸೊ ಅದನ್ನ ಮತ್ತೆ ಏನಕ್ಕೆ ಮಾಡ್ತಾರೆ, ಚಿಪ್ ಆಫ್ ಆದ್ರೆ ಮಾತ್ರ. ಅದನ್ನ ನಾವು ಅಣಿಸಿರ್ತೀವಿ, ಸೊ ಅದು ಚಿಪ್ ಆಫ್ ಆದ್ರೆ ಅದನ್ನ ಶೇಪ್ ಕೊಡ್ಬೇಕಾಗುತ್ತೆ. ಅಂದ್ರೆ ಅದರಿಂದ ಏನು ಬೆಳೆಯಲ್ಲ ಹಲ್ಲು ಅಂತ? ಹಲ್ ಬೆಳೆಯಲ್ಲ, ಓಕೆ. ಶೇಪ್ ಹಾಗೆ ಇರುತ್ತೆ, ಶೇಪ್ ಹಾಗೆ. ಅಂದ್ರೆ ಚಿಕ್ಕ ಮಾಡಿಸ್ಕೊಂಡಿದ್ದ ಹಲ್ಲಿಗೆ ಅಂದ್ರೆ ರೂಟ್ಸ್ ಏನು ಎಫೆಕ್ಟ್ ಆಗಲ್ವಾ? ರೂಟ್ಸ್ ಅಂತೂ ಏನು ಎಫೆಕ್ಟ್ ಆಗಲ್ಲ. ಈಗ ಲಕ್ಕಿ ಹಲ್ ಅಂತ ಹೇಳ್ತಾರೆ, ಹಲ್ ಮಧ್ಯೆ ಗ್ಯಾಪ್ ಇದ್ರೆ ಅದೃಷ್ಟ ಅಂತೆಲ್ಲ ಹೇಳ್ತಾರೆ. ಇದಕ್ಕೇನಾದ್ರೂ ಸೈಂಟಿಫಿಕ್ ರೀಸನ್ ಏನಾದ್ರೂ ಇದೆಯಾ ಅಂತ? ಸೊ ನಾನ್ ಹೇಳೋದು ಅದು ಎಲ್ಲ ಮಿತ್ತು. ಸೈಂಟಿಫಿಕ್ಲಿ ಇವೆಲ್ಲ ಯಾವ್ದು ಪ್ರೂವನ್ ಅಲ್ಲ. ನಾನ್ ಒಂದೇ ಅಡ್ವೈಸ್ ಕೊಡೋದು, ಹಲ್ನ ಕ್ಲೋಸ್ ಮಾಡಿ ಅಥವಾ ಹಲ್ ಮುಂದೆ ಇದ್ರೆ ಅದನ್ನ ಅಲೈನ್ ಮಾಡ್ಸ್ಕೊಂಡ್ರೆ ನಿಮ್ಗೆ ಹೈಜೀನ್ ಮೇಂಟೆನೆನ್ಸ್ ಗೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತೆ ಟ್ರಾಮಾ ಅಂತ ಹೇಳ್ತೀವಿ, ಆ ಟ್ರಾಮಾ ಫ್ರಮ್ ಅಕ್ಲೂಷನ್ ಅಂತ ಹೇಳ್ತೀವಿ, ಸೊ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮತ್ತೆ ಜಾಯಿಂಟ್ ಪ್ರಾಬ್ಲಮ್ಸ್ ಅವಾಯ್ಡ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಸರ್, ಇವಾಗ ಏನಾದ್ರು ಆಕ್ಸಿಡೆಂಟ್ಲಿ ಏನಾದ್ರು ಹಲ್ಗಳಿಗೆ ಏಟಾಗಿ ಮುರ್ದ್ಕೊಂಡಿರುತ್ತಲ್ವಾ, ಆ ಒಂದು ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ? ಸೊ ಒಳಗಡೆ ಏನಾದ್ರು ಉಳ್ಕೊಂಡಿದ್ರೆ ಹಲ್ಲು, ಅಥವಾ ಹಲ್ಗಳನ್ನ ಮತ್ತೆ ಚಿಕ್ಕ ವಯಸ್ಸಲ್ಲಿನೇ ಹಲ್ಗಳು ಹೋಗಿರುತ್ತೆ, ಜಾಯಿಂಟ್ ಮಾಡ್ಬೇಕು ಅಂದ್ರೆ ಆ ಪ್ರೊಸೆಸಿಂಗ್ ಹೇಗಿರುತ್ತೆ ಅಂತ? ನಾವು ಅದನ್ನ ರೇಡಿಯೋಗ್ರಫಿಯಲ್ಲಿ ಅಸೆಸ್ ಮಾಡ್ತೀವಿ. ಸೊ ಎಷ್ಟು ಕಟ್ ಆಗಿದೆ, ಎಷ್ಟು ಉಳ್ಕೊಂಡಿದೆ, ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಟ್ರೀಟ್ಮೆಂಟ್ ನಾವು ರೂಟ್ ಕೆನಾಲ್ ಮಾಡಿ ಕ್ಯಾಪ್ ಕೊಡಬಹುದು. ಬರೀ ಬೇರ್ ಮಾತ್ರ ಉಳ್ಕೊಂಡಿದೆ ಅಂದ್ರೆ ನಾವು ಅದನ್ನ ಕೀಳ್ಬಿಟ್ಟು ಇಂಪ್ಲಾಂಟ್ ಅಂತ ಹಾಕ್ತಿವಿ. ಸೊ ಅದು ಎಸ್ಥೆಟಿಕ್ಲಿ ನಾವು ಯೂಶಲಿ ಇರೋದು ಮುಂದ್ಗಡೆ ಹಲ್ಲು, ಸೊ ಅದನ್ನ ಎಸ್ಥೆಟಿಕ್ಲಿ ನಾವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಓಕೆ ಸರ್, ಇವಾಗ ರೂಟ್ ಕೆನಲ್ ಅಂತ ಹೇಳಿದ್ರಿ, ಹುಳು ಆಗಿರುತ್ತೆ, ಅದನ್ನ ಕೀಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಒಳಗಡೆ ಏನೋ ಪ್ರಾಬ್ಲಮ್ ಆಗಿ ಕಿತ್ತಾಗ ಕೆಲವೊಂದು ಟ್ರೀಟ್ಮೆಂಟ್ ನ ತಗೊಳ್ದೇನೆ ಕೀವಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಹೇಳಿದ್ರಿ, ಬಟ್ ಗ್ಯಾಪ್ಗಳು ಇರುತ್ತಲ್ಲ, ಅದನ್ನ ನಾವು ಫಿಲ್ ಮಾಡಿಸ್ಕೊಳ್ಳೇಬೇಕಂದ್ರೆ, ಕಿತ್ತಿರ್ತೀರಾ ಪೂರ್ತಿ ರೂಟ್ನೇ ಕಿತ್ತಿರ್ತೀರಾ, ಅದ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕಾ, ಗ್ಯಾಪ್ ಹಾಗೆ ಬಿಟ್ರು ನಡೆಯುತ್ತಾ ಅಂತ? ಅದು ವೆರಿ ಗುಡ್ ಕ್ವಶನ್ ಆಕ್ಚುಲಿ. ಸೊ ಅದ್ರಲ್ಲಿ ಏನಂದ್ರೆ ಹಲ್ಗಳು ಜಾಗ ಎಲ್ಲಿದೆ ಅಲ್ಲಿ ಹೋಗುತ್ತೆ.
ಸೊ ಇವಾಗ ಜಾಗ ಉಳ್ಕೊಂಡಿದ್ರೆ ಅಕ್ಕಪಕ್ಕ ಹಲ್ಲೆಲ್ಲ ವೀಕ್ ಆಗುತ್ತೆ. ಸೊ ಅದರಿಂದ ನಾನ್ ಸಜೆಸ್ಟ್ ಮಾಡೋದು ಆ ಹಲ್ನ ರಿಹ್ಯಾಬಿಲಿಟೇಟ್ ಮಾಡೋದು ಅಥವಾ ಹೊಸ ಹಲ್ ಹಾಕ್ಸ್ಕೊಳ್ಳೋದು. ಸೊ ಅದರಿಂದ ಏನಾಗುತ್ತೆ, ಸಪೋರ್ಟ್ ಸಿಗುತ್ತೆ, ಮತ್ತೆ ಮೂಳೆ ಸವಿಯಲ್ಲ. ಜಾಸ್ತಿ ದಿನ ಅದನ್ನ ಬಿಟ್ರೆ ಮೂಳೆ ಎಲ್ಲ ಸವಿಯುತ್ತೆ. ಸೊ ಅಕ್ಕಪಕ್ಕ ಹಲ್ಲೆಲ್ಲ ವೀಕ್ ಆಗುತ್ತೆ. ಓಕೆ, ಈಗ ಹೇಳಿದ್ರಿ ವೀಕ್ ಆಗುತ್ತೆ ಹಲ್ಗಳು ಅಂತ, ಯಾಕಂದ್ರೆ ನಮಗೆ ಏಜ್ ಆಗ್ತಾ ಆಗ್ತಾ ಹಲ್ಗಳಿಗೂ ಏಜ್ ಆಗುತ್ತೆ. ಸೊ ನಾವು ಹಲ್ಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಬೇಕು ಅಂದ್ರೆ ಯಾವ ರೀತಿ ಇಟ್ಕೊಬೇಕು ಅಂತ? ನಾವೇನ್ ಮಾಡೋದು, ಹೆಲ್ದಿ ಆಗಿ. ಸೊ ಡಯಟ್ ವೈಸ್ ಏನೇ ಅವಾಯ್ಡ್ ಮಾಡಬಾರ್ದು, ಏನು ಅವಾಯ್ಡ್ ಮಾಡಬಾರ್ದು. ಮತ್ತೆ ರಿನ್ಸ್ ಆಫ್ಟರ್ ಎವ್ರಿ ಮೀಲ್ ಅಂತ ಹೇಳ್ತೀವಿ ನಾವು. ಎಲ್ರಿಗೂ ನಾವು ಮುಕ್ಕಳಿಸಿ, ಚೆನ್ನಾಗಿ ಮುಕ್ಕಳಿಸ್ಬೇಕು. 2 ಸಲ ಬ್ರಷ್ ಮಾಡ್ಬೇಕು. ಬ್ರಷ್ ಅಲ್ಲಿ ಟೂತ್ ಪೇಸ್ಟ್ ಯಾವ್ದು ಅಂದ್ರೆ ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ಅಂತ ಹೇಳ್ತೀವಿ ನಾವು. ಸೊ ಫ್ಲೂರೈಡ್ ಅಂತ ಅದು ರಿಮಿನರಲೈಸೇಷನ್ ಗೆ ಯೂಸ್ ಆಗುತ್ತೆ. ಆಮೇಲೆ ಫ್ಲಾಸಿಂಗ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಮೇಂಟೈನ್ ಮಾಡಿದ್ರೆ ಮತ್ತೆ ರೆಗ್ಯುಲರ್ ಡೆಂಟಲ್ ಚೆಕ್ಅಪ್ ಮಾಡಿಸಿದ್ರೆ ಏನು ತೊಂದರೆ ಬರಲ್ಲ. ಸರ್, ಹಲ್ಗಳನ್ನ ವಾಶ್ ಮಾಡಿಸೋದಾದ್ರೆ ಎಷ್ಟು ಟೈಮ್ ಒಮ್ಮೆ ವಾಶ್ ಮಾಡಿಸ್ಬೇಕು? ಅದು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 6 months ಒನ್ಸ್ ಅಂತ ಕರಿತೀವಿ ಪೇಷಂಟ್ ನ, ಬಟ್ ನೆಸೆಸಿಟಿ ಇದ್ದೆ ಮಾತ್ರ ಮಾಡೋದು, ಇಲ್ಲ ಅಂದ್ರೆ ಮಾಡಲ್ಲ. ಅಂದ್ರೆ ಮಾಡಿಸ್ಲೇಬೇಕು ಅಂತ ಏನು ಇಲ್ವಾ? ಮಾಡಿಸ್ಲೇಬೇಕು ಅಂದ್ರೆ ಅವ್ರು ಮೇಂಟೈನ್ ಮಾಡಿಲ್ಲ ಅಂದ್ರೆ ಸರ್, ಒಬ್ಬೊಬ್ರು ಹಲ್ಲು ಒಂದೊಂದರ ಇರುತ್ತಲ್ವಾ? ಸೊ ಅವರಿಗೆ ಇಂತಿಂತದೇ ಪೇಸ್ಟ್ ಬೇಕು ಅಂತ ಏನಾದ್ರು ಇರುತ್ತಾ? ಸೊ ನಾವು ಆ ರೀತಿ ಪೇಸ್ಟ್ ವೈಸ್ ಹೇಳಲ್ಲ ನಾನು, ಬಟ್ ಏಜ್ ವೈಸ್ ಪೇಸ್ಟ್ ವೇರಿ ಆಗುತ್ತೆ. ಓಕೆ, ಹಿಂದಿನ ಕಾಲದಲ್ಲೆಲ್ಲ ಇವಾಗ ಪೇಸ್ಟ್ ಗಳೇ ಇರ್ಲಿಲ್ಲ ಸರ್. ಇದು ಬೇವಿನ ಕಡ್ಡಿಯಲ್ಲಿ ಉಜ್ತಾ ಇದ್ರು, ಏನು ಕೆಂಡದಲ್ಲಿ ಉಜ್ತಾ ಇದ್ರು, ಗೊತ್ತು ನಿಮ್ಗೆ. ಈಗ ಇತ್ತೀಚೆಗೆ ಬಂದಿರೋದು ಪೇಸ್ಟ್ ಹೆಂಗೆ, ಅದ್ರಲ್ಲಿನೇ ಇವಾಗ್ಲೂ ಮಾಡಿದ್ರು ಏನಾದ್ರು ಎಫೆಕ್ಟ್ ಆಗುತ್ತೆ ಅಥವಾ ಪೇಸ್ಟೇ ಯೂಸ್ ಮಾಡ್ಬೇಕಾ ಅಂತ? ಸೊ ಪೇಸ್ಟ್ ಏನಂದ್ರೆ ಇಟ್ ಇಸ್ ಜಸ್ಟ್ ಮೆಥಡ್. ಓಕೆ, ಅಷ್ಟೇ. ನಾವು ಅಪ್ಡೇಟ್ ಆದಂಗೆ ಪೇಸ್ಟ್ ಯೂಸ್ ಅಲ್ಲಿ ಇವಾಗ ಇನ್ನೊಂದು ಏನಂದ್ರೆ ಅಪ್ಡೇಟ್ ಆಗ್ತಾ ನಮ್ಗೆ ಫ್ಲೂರೈಡ್ ಗೊತ್ತು, ಫ್ಲೂರೈಡ್ ಅದು ರಿಮಿನರಲೈಸ್ ಮಾಡುತ್ತೆ ಅಂತ. ಸೊ ಪೇಸ್ಟ್ ಅಲ್ಲಿ ನಾವು ಫ್ಲೂರೈಡ್ ಹಾಕಿದೀವಿ ಅಷ್ಟೇ. ಸೊ ಅದರಿಂದ ನಮ್ದು ಇನ್ನ ಬೆಟರ್ ರಿಮಿನರಲೈಸೇಷನ್ ಆಗುತ್ತೆ. ಸೊ ಮುಂಚೆ ಅವರು ನೀಮ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತಿದ್ರು. ಸೊ ಅದನ್ನು ಓಕೆ, ಬಟ್ ಇವಾಗ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗ್ತಿದೆ ಅದ್ರ ಪ್ರಕಾರ ಟೂತ್ ಪೇಸ್ಟ್ ನಾವು ಯೂಸ್ ಮಾಡೋದು ಒಳ್ಳೇದು. ನಾನ್ ವೆಜ್ ತಿಂತಾರಲ್ವಾ, ಸೊ ಮೂಳೆಗಳನ್ನೆಲ್ಲ ಕಡಿತಾರೆ. ಸೊ ಆ ಟೈಮ್ ಅಲ್ಲಿ ಹಲ್ಲಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಆಗಲ್ಲ. ಓಕೆ, ಅಂದ್ರೆ ಇವಾಗ ನಾನ್ ವೆಜ್ ಇರ್ಲಿ ಅಥವಾ ಶುಗರ್ ಕೇನ್ ಇರ್ಲಿ, ಸೊ ಅದನ್ನ ಯೂಸ್ ಮಾಡಿದ್ರೆ ಇನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಇನ್ನ ಬೆಟರು. ಬಟ್ ಸಡನ್ಲಿ ಯೂಸ್ ಮಾಡಿದ್ರೆ ಕಷ್ಟ. ಹಲ್ಗಳಿಗೆ ಅಷ್ಟು ಸಪೋಸ್ ಸಡನ್ಲಿ ನೀವು ಅಂದ್ರೆ ಇಷ್ಟ ದಿನ ಮಾಡಿರ್ಲಿಲ್ಲ, ಸಡನ್ಲಿ ಮಾಡಿದ್ರೆ ಹಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ. ಸೊ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಭ್ಯಾಸ ಆಗಿದ್ರೆ ಅಂದ್ರೆ ಕಂಟಿನ್ಯೂಸ್ಲಿ ದಿನ ಎವ್ರಿ ಡೇ ಮಾಡ್ತಾ ಇದ್ರೆ ಏನ್ ತೊಂದರೆ ಆಗೋದು. ಹಲ್ಗಳು ಇದಕ್ಕಿದಾಗೆ ಹಳದಿ ಆಗುತ್ತಲ್ವಾ, ಸೊ ಅದಕ್ಕೆ ಏನ್ ರೀಸನ್ ಇರ್ಬೋದು? ಅದು ನಮ್ ಡಯಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ ಇಂಡಿಯನ್ ಡಯಟ್ ಇರೋದಂಗೆ. ಸೊ ಅವಾಗ ನಾವು ಊಟ ಆದ ತಕ್ಷಣ ನಮ್ ಮುಕ್ಕಳ್ಸಲ್ಲ. ಸೊ ಎಲ್ಲ ಊಟ ಎಲ್ಲ ಸೇರ್ಕೊಂಡಿರುತ್ತೆ ಅಲ್ಲಿ. ಸೊ ಅದರಿಂದ ಈ ತರ ಆಗುತ್ತೆ. ಅದನ್ನ ನಾವು ಅವಾಯ್ಡ್ ಅಂದ್ರೆ ತೆಗಿಬೋದಾ ಹಳದಿ ಹಲ್ಲು? ಅದು ಕಂಟಿನ್ಯೂ ಆಗುತ್ತಾ? ಸೊ ಇದಿದೆ, ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅವಾಯ್ಡ್ ಮಾಡಬಹುದು ಅದನ್ನ. ಬೈ ಚಾನ್ಸ್ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಸೊ ಬ್ಲೀಚಿಂಗ್ ಮಾಡಿಸಿ ಅದನ್ನ ಇದ್ ಮಾಡ್ಬೋದು. ಬ್ಲೀಚಿಂಗ್ ಇಂದ ಏನ್ ಪ್ರಾಬ್ಲಮ್ ಆಗಲ್ವಾ? ಬ್ಲೀಚಿಂಗ್ ಇಂದ ಯೂಶಲಿ ಏನು ಪ್ರಾಬ್ಲಮ್ ಆಗಲ್ಲ. ಅದ್ಮೇಲೆ ಏನ್ ಲೇಯರ್ ಇದೆ ಅದನ್ನ ತೆಗಿತೀವಿ ಅಷ್ಟೇ. ಸರ್, ಬ್ರೇಸಸ್ ಹಾಕ್ಸ್ದವಾಗ ಇವಾಗ ಅದಕ್ಕೆ ಆದಂತಹ ಬ್ರಷ್ ಗಳನ್ನ ಕೊಡ್ತೀರಾ ಅಲ್ವಾ, ಅದನ್ನೇ ಪರ್ಮನೆಂಟ್ ಆಗಿ ಯೂಸ್ ಮಾಡ್ಬೇಕಾ ಅಥವಾ ಒಂದಷ್ಟು ಟೈಮ್ ಅಂತ ಏನಾದ್ರು ಇರುತ್ತಾ? ನಾವು ಬ್ರೇಸಸ್ ಟೈಮ್ ಅಲ್ಲೇ ಹೇಳೋದಷ್ಟೇ. ಬ್ರೇಸಸ್ ಅಂದ್ರೆ ನಾವು ತೆಗೆದಾದ್ಮೇಲೆ ನಾರ್ಮಲ್ ಬ್ರಷಿಂಗ್ ಅಂತ ಹೇಳ್ತೀವಿ. ಬಟ್ ಬ್ರೇಸಸ್ ಮಧ್ಯ ಗ್ಯಾಪ್ ಇರುತ್ತೆ ಒಂಚೂರು. ಸೊ ಅದನ್ನ ಆ ಗ್ಯಾಪ್ ನ ಮೇಂಟೈನ್ ಮಾಡೋದಕ್ಕೆ ನಾವು ಸ್ಪೆಷಲ್ ಟೂತ್ ಬ್ರಷಸ್ ಅಂತ ಕೊಡ್ತೀವಿ. ಬಟ್ ನಾರ್ಮಲಿ ಅದು ತೆಗ್ದಾದ್ಮೇಲೆ ನಾರ್ಮಲ್ ಬ್ರಷ್ ಯೂಸ್ ಮಾಡಿದ್ರೆ ಒಳ್ಳೇದು. ಓಕೆ, ಒಂದ್ ಏಜ್ ಅಲ್ಲಿ ನಾವ್ ಇವಾಗ ಚಿಕ್ಕ ಏಜ್ ಅಲ್ಲೇ ಬ್ರೇಸಸ್ ಹಾಕ್ಸಿರ್ತೀವಿ. ಸೊ ಹೋಗ್ತಾ ಹೋಗ್ತಾ ಅದನ್ನ ತೆಗ್ಸಿರ್ತೀವಿ ಅಲ್ವಾ, ಏನು ಅದಕ್ಕೊಂದು ಅಲೈನರ್ ತರ ಕೊಟ್ಟಿರ್ತಾರೆ, ಅದು ಕೂಡ ಒಂದು ಪೀರಿಯಡ್ ಆಫ್ ಟೈಮ್ ವರ್ಗೂ ಇರುತ್ತೆ. ಅದನ್ನ ತೆಗೆದು ಬಿಡ್ತೀವಿ, ಆಮೇಲೆ ಹಾಕದೆಲ್ಲ ಯೂಸ್ ಮಾಡಲ್ಲ. ಸೊ ಏಜ್ ಆಗ್ತಾ ಅದು ಪರ್ಮನೆಂಟ್ ಆಗಿ ಆ ಗ್ಯಾಪ್ ಗಳು ಫಿಲ್ಲಿಂಗ್ ಆಗೇ ಇರುತ್ತಾ ಅಥವಾ ಓಪನ್ ಆಗೋ ಚಾನ್ಸಸ್ ಇರುತ್ತಾ ಅಂತ? ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಏನು ಆಗಲ್ಲ. ಬಟ್ ಮೋಸ್ಟ್ ಪೇಷಂಟ್ಸ್ ಫಾಲೋ ಮಾಡಲ್ಲ ಅದನ್ನ. ಆ ಗ್ಯಾಪ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಸೊ ಆವಾಗ ನಾವೇನ್ ಮಾಡ್ತೀವಿ, ಇನ್ನೊಂದ್ಸಲ ಟ್ರೀಟ್ಮೆಂಟ್ ಹೇಳ್ತೀವಿ ಅಥವಾ ರಿಟೇನರ್ಸ್ ಅಂತ ಆಕ್ಟಿವ್ ರಿಟೇನರ್ಸ್ ಅಂತ ಕೊಡ್ತೀವಿ. ಹಾಗಾಗಿ ಇರುತ್ತದೆ. ಅಲ್ಲ, ಅದಕ್ಕೇನು ನೀವು ಹೇಳ್ಬೋದು, ಒಂದು ಸಜೆಷನ್ ಕೊಡೋದಾದ್ರೆ? ನನ್ನ ಪೇಷಂಟ್ಸ್ ಗೆ ನಾನು ಫುಲ್ ರಿಟೇನರ್ಸ್ ಇಸ್ ಲೈಫ್ ಲಾಂಗ್ ಅಂತ ಹೇಳ್ತೀನಿ ನಾನು. ಸೊ ಫಸ್ಟ್ 6 months ಫುಲ್ ಟೈಮ್ ಅಂತ ಹೇಳ್ತೀವಿ. ಆಮೇಲೆ 6 months ಸ್ಲೋಲಿ ಕಡಿಮೆ ಮಾಡ್ತಾ ನೈಟ್ ಮಾತ್ರ ಹೇಳ್ತೀನಿ. ಆಮೇಲೆ ವೀಕ್ಲಿ ಥ್ರೈಸ್ ಅದರ ನೈಟ್ ಮಾತ್ರ ಹಾಕೊಂಡ್ರೆ ಒಳ್ಳೇದದು. ಸೊ ಓಪನ್ ಆಗೋ ಚಾನ್ಸಸ್ ಇರಲ್ಲ. ಎಸ್ ಸರ್, ನೀವು ಇಷ್ಟೊತ್ತು ಹೇಳಿದ್ರಿ ಯಾವ ರೀತಿ ವಕ್ರ ಹಲ್ಲು ಯಾವ ಕಾರಣಕ್ಕೆ ಬರ್ಬೋದು ಅಂತ. ಇಫ್ ಇನ್ ಕೇಸ್
ಈ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಈಗ ಸಕ್ಕರೆ ಕಾಯಿಲೆ ಬಂದಿರ್ಬೋದು ಅಥವಾ ಬೇರೆ ಏನೋ ಕಾಯಿಲೆಗಳಿರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಸಕ್ಕರೆ ಕಾಯಿಲೆಗೆ ಅಂತ ಹೋದಾಗ ಅವರ ಹಲ್ಲುಗಳನ್ನು ಕಿತ್ತರೆ, ನಿಮಗೆ ಗೊತ್ತಿರುತ್ತೆ ಸಕ್ಕರೆ ಕಾಯಿಲೆ ಅಂತ ಬಂತು ಅಂದ್ರೆ ಗಾಯಗಳಾದ್ರೆ ಬೇಗ ವಾಸಿಯಾಗಲ್ಲ ಅಥವಾ ಏನಾದ್ರೂ ಎಕ್ಸ್ಟ್ರಾ ಇನ್ಫೆಕ್ಷನ್ಸ್ ಆಗ್ಬೋದು ಅನ್ನೋದು. ಸೊ ಈ ರೀತಿಯಾದಂತಹ ಪೇಷಂಟ್ಗಳಿಗೆ ವಕ್ರ ಹಲ್ಲಿದ್ದಾಗ ಅದನ್ನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡಬಹುದು ಅಂತ? ಈ ಪೇಷಂಟ್ಸ್ ನಾವು ಮೆಡಿಕಲಿ ಕಾಂಪ್ರಮೈಸ್ ಪೇಷಂಟ್ ಅಂತ ಹೇಳ್ತೀವಿ. ಸೊ ಈ ಪೇಷಂಟ್ಸ್ ಅಲ್ಲಿ ಫಸ್ಟ್ ನಾವು ಅವ್ರದ್ದು ಏನ್ ಮಾತ್ರೆ, ಯಾವ ಮಾತ್ರೆ ಮತ್ತೆ ಡೋಸೇಜ್ ಅಂತ ನೋಡ್ತೀವಿ. ಮತ್ತೆ ಇನ್ನೊಂದು ನಾವು ಹಲ್ ಕೀಳಕ್ಕಿಂತ ಮುಂಚೆ ಪ್ರೊಸೀಜರ್ಸ್, ಅವ್ರದ್ದು ಶುಗರ್ ಹೆಂಗಿದೆ, ಶುಗರ್ ಚೆಕ್ ಮಾಡ್ತೀವಿ. ಶುಗರ್ ಹೆಚ್ಚು ಕಡಿಮೆ ಏನಾದ್ರು ಇದ್ರೆ ಮಾತ್ರೆ ಕೊಡ್ತೀವಿ. ನಾರ್ಮಲ್ ಬಂದ ಮೇಲೆ ಸ್ಟಾರ್ಟ್ ಮಾಡೋದು ಫಸ್ಟ್. ಆದ ನಂತರ ನಾವು ಹಲ್ ಕೀಳಾದ್ಮೇಲೆ ಆಂಟಿಬಯೋಟಿಕ್ಸ್ ಕೊಡ್ತೀವಿ ನಾವು. ಯಾಕಂದ್ರೆ ಇನ್ಫೆಕ್ಷನ್, ಯಾವ ತರದ್ದು ಇನ್ಫೆಕ್ಷನ್ ಆಗ್ಬಾರ್ದು ಅವ್ರಿಗೆ. ಅವ್ರು ಆಲ್ರೆಡಿ ಇಮ್ಯುನೋ ಕಾಂಪ್ರಮೈಸ್ ಇರ್ತಾರೆ. ಸೊ ನಾವು ಯಾವ್ದು ಇನ್ಫೆಕ್ಷನ್ ಆಗ್ಬಾರ್ದು ಅಂತ ನಾವು ಆಂಟಿಬಯೋಟಿಕ್ಸ್ ಮತ್ತೆ ಪೇನ್ ಕಿಲ್ಲರ್ಸ್ ಎಲ್ಲ ಕೊಡ್ತೀವಿ ನಾವು. ಸ್ವಲ್ಪ ಹೀಲಿಂಗ್ ಡಿಲೇ ಆಗ್ಬೋದು, ನಾರ್ಮಲ್ ಆಗಿ ಹೀಲ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅವರಿಗೆ. ಯೂಶಲಿ 99.9% ಏನು ಪ್ರಾಬ್ಲಮ್ ಅವ್ರು ಮೇಂಟೈನ್ ಮಾಡಿದ್ರೆ ಏನು ನಾರ್ಮಲ್ ಪೇಷಂಟ್ಸ್ ತರಾನೇ ಅವ್ರದ್ದು ಹೀಲ್ ಆಗುತ್ತೆ. ಓಕೆ, ಫೈನ್. ನಮ್ಮ ವೀಕ್ಷಕರಿಗೆ ನೀವು ಟಿಪ್ಸ್ ಕೊಡೋದಾದ್ರೆ, ಹಲ್ಗಳನ್ನ ಹೆಲ್ದಿಯಾಗಿ ಹೇಗೆ ಇಟ್ಕೊಬೇಕು, ಸುರಕ್ಷಿತವಾಗಿ ಹೇಗೆ ಇಟ್ಕೊಬೇಕು ಅಂತ ಟಿಪ್ಸ್ ಕೊಡೋದಾದ್ರೆ ಯಾವ ರೀತಿ ಟಿಪ್ಸ್ ಕೊಡ್ತೀರಾ? ಮೋಸ್ಟ್ಲಿ ಪೇಷಂಟ್ಸ್ ಅವ್ರು ಸ್ವಲ್ಪ ಭಯ ಪಡ್ತಾರೆ, ಡೆಂಟಿಸ್ಟ್ ಹತ್ರ ಯಾಕೆ ಹೋಗ್ಬೇಕು ನಾನು ಬಟ್ ಹೋಗ್ಲೇಬೇಕು. ಬಿಕಾಸ್ ಹೆಲ್ದಿ ಆಗಿರೋಂತ ಒಂದು ಟ್ರೀಟ್ಮೆಂಟ್ ತಗೊಬೇಕು ಅಂದ್ರೆ ಡೆಂಟಿಸ್ಟ್ ನ ಕಾಂಟ್ಯಾಕ್ಟ್ ಮಾಡೋದು ಬೆಟರ್. ನಾವೇ ಏನೋ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಎಡವಟ್ಟ ಆಗುತ್ತೆ. ಕರೆಕ್ಟ್. ಸೊ ಫಸ್ಟ್ ನಾನು ಹೇಳೋದು, ನಿಮ್ದು ಜನರಲ್ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ಯೋರ್ ಓರಲ್ ಹೆಲ್ತ್ ಅಂತ. ನಿಮ್ ಹೆಲ್ತ್ ಚೆನ್ನಾಗಿದ್ರೆ ನೀವು ಚೆನ್ನಾಗಿ ತಿನ್ಬಹುದು, ಚೆನ್ನಾಗಿ ಸ್ಮೈಲ್ ಮಾಡಬಹುದು. ಸೊ ಮೆಂಟಲ್ ಕಾನ್ಫಿಡೆನ್ಸ್ ಇರುತ್ತೆ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಸೊ ಎಲ್ಲ ಅಫೆಕ್ಟ್ ಆಗುತ್ತೆ. ಹಲ್ಲು ಸಿಕ್ಕಾಬಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಫೇಸ್ ಅಂತ. ಫಸ್ಟ್ ನೋಡದೆ ಫೇಸ್ 100%. ನಾನ್ ಹೇಳೋದು ಅದನ್ನ ಮೇಂಟೈನ್ ಮಾಡಿ. ಸೊ ರೆಗ್ಯುಲರ್ ಆಗಿ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ಡೆಂಟಿಸ್ಟ್ ವಿಸಿಟ್ಸ್ ಮಾಡಿ. ಭಯ ಪಡೋದ್ ಏನ್ ಅವಶ್ಯಕತೆ ಇಲ್ಲ ಅಲ್ಲಿ. ಸೊ ಎಲ್ಲ ನಾರ್ಮಲ್ ಆಗಿ ಪ್ರೊಸೀಜರ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲೇ ಮೇಂಟೈನ್ ಮಾಡಿದ್ರೆ ಅದು ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ ಕೀಳೋ ಪರಿಸ್ಥಿತಿ ಬರಲ್ಲ ಅದು ನಿಮ್ಗೆ. ಸೊ ಹಾಗಾಗಿ ಮೇಂಟೈನ್ ಮಾಡಿದ್ರೆ ನಿಮ್ದು ಸ್ಮೈಲು ಚೆನ್ನಾಗಿರುತ್ತೆ ಮತ್ತೆ ಹೆಲ್ತ್ ಚೆನ್ನಾಗಿರುತ್ತೆ. ಫೈನಲ್ ಒಂದು ಕ್ವಶನ್ ಇದೆ ಸರ್. ಹೀರೋಯಿನ್ಸ್ ಗಳು ಅವರ ಹಲ್ಲನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಅವ್ರೇನಾದ್ರು ಸ್ಪೆಷಲ್ ಕೇರ್ ಇರುತ್ತಾ ಅವರಿಗೆ ಅಥವಾ ನಾರ್ಮಲ್ ಆಗಿನೇ ಇರುತ್ತಾ ಅಂತ? ಅಂದ್ರೆ ಹೀರೋಯಿನ್ಸ್ ಅಲ್ಲಿ ನಾವು ಸ್ಮೈಲ್ ಡಿಸೈನ್ ಅಂತ ಮಾಡ್ತೀವಿ. ಸೊ ಫಸ್ಟ್ ಬ್ರೇಸಸ್ ಅಥವಾ ಅಲೈನರ್ಸ್ ಕೊಟ್ಟು ಹಲ್ ಪೊಸಿಷನ್ ನ ಅಲೈನ್ ಮಾಡ್ತೀವಿ. ಆಮೇಲೆ ಬೈ ಚಾನ್ಸ್ ಅದು ಪ್ರಪೋರ್ಷನಾಲಿಟಿ ಮೇಂಟೈನ್ ಮಾಡೋದಕ್ಕೆ ನಾವು ಸ್ಮೈಲ್ ಡಿಸೈನ್ ಮಾಡ್ತೀವಿ. ಸೊ ಎಲ್ಲಿ ಬೇಕು ನಾವು ಹಲ್ ಆಡ್ ಮಾಡ್ತೀವಿ ಅಥವಾ ನಾವು ವಿನ್ಯರ್ಸ್ ಕೊಡ್ತೀವಿ. ಸೊ ಆ ತರ ಬೇಜಾನ್ ಅಂದ್ರೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದಾವೆ. ಸೊ ನಾವು ಪೇಷಂಟ್ಗೆ ಯಾವ್ದು ಸೆಟ್ ಆಗುತ್ತೆ ಆ ಮೊಡಾಲಿಟೀಸ್ ಮಾಡ್ತೀವಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಇಷ್ಟೊಂದು ಮಾಹಿತಿಗಳು, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಹಲ್ಗಳ ಬಗ್ಗೆ, ಹಲ್ಗಳ ಸುರಕ್ಷತೆಯ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮಗೆ ಈ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಈ ಮಾಹಿತಿಗಳು ಯೂಸ್ ಆಗುತ್ತೆ ಅಂತ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.